ನೀನು ವನವಾಸಕ್ಕೆ ತೆರಳುವುದು ನನಗೆ ಸರ್ವಥಾ ಸಮ್ಮತವಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಿರುವ ಆ ಕೈಕೇಯಿ, ಆ ದುಷ್ಟ ಹೆಂಗಸು ನನ್ನ ಸಂಕಲ್ಪವನ್ನೇ ಬುಡ ಮೇಲು ಮಾಡಿಬಿಟ್ಟಳು. ನನ್ನ ಕುಲಕ್ಕೆ ಕಳಂಕ ತಂದು ಬಿಟ್ಟಳು. ಅಂತಹವಳ ಮಾತನ್ನು ನೆರವೇರಿಸಲು ಹೊರಟಿರುವ ನೀನು ನಿಜವಾಗಲೂ ಹಿರಿಯ ಗುಣವುಳ್ಳವನು. ರಾಮಚಂದ್ರ, ನನ್ನ ಮಾತನ್ನು ಕೇಳು, ನನ್ನ ಕೋರಿಕೆಯನ್ನು ನಡೆಸಿಕೊಡು. ಒಂದು ದಿನದ ಮಟ್ಟಿಗೆ, ಒಂದೇ ಒಂದು ದಿನದ ಮಟ್ಟಿಗೆ ನನ್ನೊಂದಿಗೆ, ಈ ತಾಯಂದಿರೊಂದಿಗೆ ನೀನು ಕಾಲ ಕಳೆದು ಮೃಷ್ಟಾನ್ನ ಭೋಜನವನ್ನು ಉಂಡು ನಂತರ ಹೊರಟ್ರೆ ಆ ಕೈಕೇಯಿಗೆ ಆಗುವ ನಷ್ಟವಾದರೂ ಏನು? ಮೃಷ್ಟಾನ್ನ ಭೋಜನ? ನಾಳೆ ಅರಣ್ಯದಲ್ಲಿ ನನಗೆ ಯಾರೂ ಮೃಷ್ಟಾನ್ನ ಭೋಜನವನ್ನು ನೀಡುವುದಿಲ್ಲ ತಂದೆ. ಆ ಆಸೆ ಆಗಲಿ, ಆ ನಿರಾಸೆ ಆಗಲಿ ನನ್ನಲ್ಲಿಲ್ಲ. ನನ್ನ ಮನಸ್ಸನ್ನು ವನವಾಸಕ್ಕೆ ಸಿದ್ಧಗೊಳಿಸಿದ್ದೇನೆ. ಯಾವುದೇ ಆಸೆಗಳಿಗೂ ವಶವಾಗದಷ್ಟು ನನ್ನ ಮನಸ್ಸು ದೃಢವಾಗಿದೆ. ಈಗ ಹೋಗುವುದೇ ದೃಢವಾಗಿರುವಾಗ ಸೂಕ್ತವಾದ ಸಮಯದಲ್ಲಿ ಹೋಗುವುದು ಸರಿಯಾದದ್ದು ಅಲ್ಲವೇ ತಂದೆ? ನನಗೆ ಹೋಗಲು ಅಪ್ಪಣೆ ನೀಡಿ. ರಾಜಕುಮಾರರಿಗೆ ವಂದನೆಗಳು. ಅಯೋಧ್ಯೆಯ ದಶರಥ ಮಹಾರಾಜರಿಂದ ಸಂದೇಶ ತಂದಿದ್ದೇನೆ. ಅಯೋಧ್ಯೆಯಿಂದ ಸಂದೇಶವೇ? ಮಹಾರಾಜರು ಕ್ಷೇಮವಾಗಿದ್ದಾರೆ ತಾನೆ? ನಾನು ಮಹಾರಾಜರನ್ನು ಕಾಣಲಿಲ್ಲ. ಅವರ ಪರವಾಗಿ ಮಹಾಮಂತ್ರಿ ಸುಮಂತ್ರರು ಸಂದೇಶವನ್ನು ಕಳುಹಿದ್ದಾರೆ. ಆ ಸಂದೇಶವೇನೆಂದು ಹೇಳು. ಮಂಗಳ ಕಾರ್ಯದ ನಿಮಿತ್ತ ತಾವಿಬ್ಬರು ಅಯೋಧ್ಯೆಗೆ ಕೂಡಲೇ ಆಗಮಿಸಬೇಕೆಂದು ಮಹಾರಾಜರ ಆಜ್ಞೆಯಂತೆ. ಮಂಗಳ ಕಾರ್ಯವಾದರೆ ನಾವು ಸಂತೋಷದಿಂದ ಹೊರಡುತ್ತೇವೆ. ಆ ಮಂಗಳ ಕಾರ್ಯ ಯಾವುದೆಂದು ನಿನಗೆ ತಿಳಿದಿದೆಯೇ? ಇಲ್ಲ ರಾಜಕುಮಾರ, ನನಗೆ ಇಷ್ಟನ್ನು ತಿಳಿಸಲು ಮಾತ್ರ ಆಜ್ಞೆಯಾಗಿದೆ. ನಾನಿನ್ನು ಬರುತ್ತೇನೆ. ಮಹಾರಾಣಿ ಸುಮಂತ್ರ, ಯಾರಲ್ಲಿ? ಯಾವ ಮಂಗಳ ಕಾರ್ಯವಾಗಿರಬಹುದು? ಅಂತಹ ಶುಭ ಕಾರ್ಯವಾಗದಿದ್ದರೆ ತಾತನವರಿಗೂ ಮಾವನವರಿಗೂ ಆಹ್ವಾನ ಬರಬೇಕಿತ್ತಲ್ಲವೇ? ಬಹುಶಃ ಇದು ನಮ್ಮ ಕುಟುಂಬದವರಿಗೆ ಮಾತ್ರ ಸೀಮಿತವಾದ ಮಂಗಳ ಕಾರ್ಯವಾಗಿರಬೇಕು. ಆ ವಿಷಯವನ್ನು ನಾವು ಅಲ್ಲಿಗೆ ಹೋಗಿ ತಿಳಿಯಬೇಕು. ಶತ್ರುಘ್ನ, ನಾವು ತಾತನವರೆಗೂ ಮಾವನವರೆಗೂ ಈ ವಿಷಯವನ್ನು ತಿಳಿಸಿ ನಾವು ಈಗಿಂದೀಗಲೇ ಅಯೋಧ್ಯೆಗೆ ಹೊರಡೋಣ. ಹೌದು ಭರತ, ನನಗೂ ಕೆಲವು ದಿನಗಳಿಂದ ಅಯೋಧ್ಯೆ ಮತ್ತೆ ಮತ್ತೆ ನೆನಪಾಗುತ್ತಿದೆ. ಪ್ರಿಯ ಸಹೋದರರಾದ ರಾಮ ಲಕ್ಷ್ಮಣನನ್ನು ಕಾಣಲು ನನ್ನ ಮನಸ್ಸು ಆಗಾಗ ಪರಿತಪ್ಪಿಸುತ್ತಿದೆ. ಹಾಗಾದರೆ ತಡ ಮಾಡುವುದು ಬೇಡ, ಈಗಲೇ ಹೊರಟು ಬಿಡೋಣ. ಮಂಥರೆ, ಮಹಾಮಂತ್ರಿಗಳು ಚೇತರಿಸಿಕೊಂಡರೆ? ತಾತ್ಕಾಲಿಕವಾಗಿ ಮೂರ್ಛೆ ಹೋಗಿದ್ದಾರೆ ಅಷ್ಟೇ. ರಾಮನ ಮೇಲೆ ಮಹಾಮಂತ್ರಿಗಳಿಗೆ ಅಪಾರವಾದ ಪ್ರೇಮವಿದೆ. ಸೀತಾ, ರಾಮ, ಲಕ್ಷ್ಮಣರು ವನವಾಸಕ್ಕೆ ತೆರಳುತ್ತಿರುವ ಸಂಕಟವನ್ನು ತಾಳಲಾರದೆ ಮೂರ್ಛೆ ಹೋಗಿದ್ದಾರೆ ಅಷ್ಟೇ. ನೀವು ಪ್ರಜ್ಞೆ ತಪ್ಪಿದ ಮಹಾಮಂತ್ರಿಗಳನ್ನು ಉಪಚರಿಸುವುದು ನಮ್ಮ ಕರ್ತವ್ಯ.
ಮಂಥರೆಗೆ ನಿಮ್ಮನ್ನು ಉಪಚರಿಸುವಂತೆ ಆಜ್ಞೆ ಮಾಡಿದ್ದು ಈ ಮಹಾರಾಣಿ ಕೈಕೇಯಿ. ಮಹಾರಾಣಿ? ಯಾರು ಮಹಾರಾಣಿ? ಮಹಾರಾಜರ ಶ್ರೇಯೋಭಿಲಾಷಿಗಳಾದವರು ನಿಜವಾದ ಮಹಾರಾಣಿ. ಆದರೆ ನೀವು ನಿಮ್ಮ ಸ್ವಾರ್ಥದಿಂದ ಕುಲದ ನಾಶಕ್ಕೆ ಮುಂದಾದಿರಿ. ಶತ್ರುಗಳಿಗೆ ಅಜೇಯರಾದ ದಶರಥ ಮಹಾರಾಜರನ್ನು ನಿಮ್ಮ ವರ್ತನೆಯಿಂದ ಜರ್ಜರಿತಗೊಳಿಸಿದ್ದೀರಿ. ಅವರ ಮಿತಿಯಿಲ್ಲದ ಸಂಕಷ್ಟಕ್ಕೆಲ್ಲ ಕಾರಣ ನೀವೇ. ಮಹಾಮಂತ್ರಿಗಳೇ, ಮಹಾರಾಣಿಯವರನ್ನು ಈ ರೀತಿ ನಿಂದಿಸುವುದು ತರವಲ್ಲ. ಮಂತರೆ, ಸಾಕು ಸಾಕು ಮಾಡು ನಿನ್ನ ಈ ಕುತರ್ಕ. ಅಯೋಧ್ಯೆಯ ಸಾಮಾನ್ಯ ಪ್ರಜೆಗಳು ನಿನ್ನ ಈ ಮಹಾರಾಣಿಯನ್ನು ಸಾವಿರ ಸಾವಿರ ಮಾತುಗಳಿಂದ ನಿಂದಿಸುತ್ತಿರುವಾಗ ಪ್ರಭುಗಳ ಹಿತವನ್ನು ಬಯಸುವ ನಾನು ನಿಂದಿಸಬಾರದೆ? ಒಂದು ಮಾತು ನೆನಪಿರಲಿ, ಕೋಟಿ ಮಕ್ಕಳ ಇಚ್ಛೆಯನ್ನು ಪೂರೈಸುವುದಕ್ಕಿಂತಲೂ ಪತಿಯ ಒಂದು ಇಚ್ಛೆಯನ್ನು ಪೂರೈಸುವುದೇ ಸತಿಯಾದವಳ ಪರಮ ಕರ್ತವ್ಯ. ಮಹಾಮಂತ್ರಿ, ಮಹಾರಾಜರಿಗೆ ಹೇಗೆ ಸೇವೆ ಮಾಡಬೇಕು, ಅವರಿಗೆ ಹಿತವಾಗುವಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಅವರು ಇಷ್ಟು ವರ್ಷಗಳ ಕಾಲ ಈ ಕೈಕೇಯಿ ಮಹಾರಾಣಿಯ ಅಂತಃಪುರದಲ್ಲೇ ಹೆಚ್ಚು ಕಾಲ ಕಳೆದರೆಂದರೆ ಅವರನ್ನು ಹೇಗೆ ನೋಡಿಕೊಂಡಿರಬೇಕೆಂದು ನೀವೇ ಊಹಿಸಿಕೊಳ್ಳಿ. ಆ ಹಿಡಿತದಿಂದಲೇ ಅವರನ್ನು ಮಾತಿನಲ್ಲಿ ಸಿಕ್ಕಿಸಿ ಸಲ್ಲದ ಕಾರ್ಯಕ್ಕೆ ನಾಂದಿ ಹಾಡಿದಿರಿ. ಇಷ್ಟು ವರ್ಷ ಕಾಲ ಅವರನ್ನು ಸಂತೋಷಪಡಿಸಿದ ನೀವು ನಿಮ್ಮದೇ ಹಠದಿಂದ ಕ್ಷಣ ಮಾತ್ರದಲ್ಲಿ ದುಃಖದ ಜಲಪಾತದಲ್ಲಿ ಕೊಚ್ಚಿ ಹೋಗುವಂತೆ ಮಾಡಿದ್ದೀರಿ. ಅದು ನಿಮ್ಮ ಭಾವನೆ, ನಿಮ್ಮ ತಾರತಮ್ಯದ ಧೋರಣೆ. ರಾಮನ ಮೇಲಿನ ಪಕ್ಷಪಾತ, ಭರತನ ಮೇಲಿನ ತಾರತಮ್ಯದ ತಿರಸ್ಕಾರ. ಭರತ ರಾಜನಾಗುವುದು ನಿಮಗಾರಿಗೂ ಇಷ್ಟವಿಲ್ಲ. ಆಗಲಿ, ನಿಮ್ಮ ಪುತ್ರ ಭರತನೇ ಪ್ರಭುವಾಗಲಿ. ನಾವೆಲ್ಲರೂ ರಾಮಚಂದ್ರನ ಜೊತೆಗೆ ಹೊರಟು ಹೋಗುತ್ತೇವೆ. ಪ್ರಜೆಗಳೇ ಇಲ್ಲದ ರಾಜ್ಯಕ್ಕೆ ನಿಮ್ಮ ಪುತ್ರನೇ ಪ್ರಭುವಾಗಲಿ. ನಿಮ್ಮ ಸ್ವಾರ್ಥವೇ ಗೆಲ್ಲಲಿ, ನಿಮ್ಮ ಹಠವೇ ಜಯಿಸಲಿ. ಮಾಂಡವಿ, ಬಾ ಶ್ರುತಕೀರ್ತಿ, ಇದೇನಿದು? ಇಂದು ಇಷ್ಟು ಸಂಭ್ರಮದಿಂದ ಬಂದಿರುವೆ? ಏಕೆ, ನಿನಗೆ ವಿಷಯ ತಿಳಿದಿಲ್ಲವೇ? ಯಾವ ವಿಷಯ ಶ್ರುತಕೀರ್ತಿ? ನಾವು ಅಯೋಧ್ಯೆಗೆ ಹೋಗುತ್ತಿರುವ ವಿಷಯ. ಹೌದೇ? ನಾವು ಅಯೋಧ್ಯೆಗೆ ಹೋಗುತ್ತಿದ್ದೇವೆಯೇ? ಏ ಮಾಂಡವಿ, ನಿನಗೆ ವಿಷಯ ತಿಳಿದಿಲ್ಲವೇ ಅಥವಾ ವಿಷಯ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸುತ್ತಿರುವೆಯೋ? ನಾವು ಅಯೋಧ್ಯೆಗೆ ಹೋಗಬೇಕು, ಸಿದ್ಧವಾಗು ಎಂದು ನಿನ್ನ ಪತಿ ನಿನಗೆ ಹೇಳಲಿಲ್ಲವೇ? ಹೇಳಿದ್ದಾರೆ, ಅದಕ್ಕೆ ನಾನು ಸಿದ್ಧವಾಗಿರುವೆ. ನೀನು ಸಿದ್ಧಳಾಗಲಿಲ್ಲವೇ? ನಾನು ಸಿದ್ಧವಾಗಿದ್ದೇನೆ. ನನ್ನ ಆನಂದವನ್ನು ನಿನ್ನೊಡನೆ ಹಂಚಿಕೊಳ್ಳಲು ಇಲ್ಲಿಗೆ ಬಂದೆ. ನಾನು ನೀನು ಬರುವೆ ಎಂದು ಕಾಯುತ್ತಿದ್ದೆ. ಮಾಂಡವಿ, ನಮ್ಮ ಸಹೋದರಿಯರಾದ ಸೀತೆ ಮತ್ತು ಊರ್ಮಿಳೆಯನ್ನು ಕಂಡು ಎಷ್ಟು ಕಾಲವಾಯಿತಲ್ಲವೇ? ಹೌದು ಶ್ರುತಕೀರ್ತಿ, ನಾವು ಅವರೊಂದಿಗೆ ಹಂಚಿಕೊಳ್ಳಬೇಕಾದ ಬಹಳಷ್ಟು ವಿಷಯಗಳಿವೆ, ಬಹಳಷ್ಟು ಸಂತೋಷಗಳಿವೆ. ಅಯೋಧ್ಯೆಗೆ ಹೋದ ನಂತರ ನಾವು 4 ಸಹೋದರಿಯರು ಮಿಥಿಲೆಯಲ್ಲಿ ಆನಂದದಿಂದ ಕಾಲ ಕಳೆದಂತೆ ಕಾಲ ಕಳೆಯಬಹುದಲ್ಲವೇ? ಮತ್ತೆ ನಮ್ಮ ಬಾಲ್ಯದ ನೆನಪುಗಳಿಗೆ ಜೀವ ತುಂಬಬಹುದಲ್ಲವೇ? ಶ್ರುತಕೀರ್ತಿ, ಅಯೋಧ್ಯೆಯಲ್ಲಿ ಏನೋ ಮಂಗಳ ಕಾರ್ಯವಂತೆ, ಅದೇನೆಂದು ನಿನಗೆ ಗೊತ್ತಿದೆಯೇ? ಇಲ್ಲ ಮಾಂಡವಿ, ನನಗೆ ತಿಳಿದಿಲ್ಲ. ಆದರೆ ನಾವು ಈಗ ಅಯೋಧ್ಯೆಗೆ ಹೋಗುತ್ತಿರುವುದೇ ನಮ್ಮ ಪಾಲಿಗೊಂದು ಶುಭ ಕಾರ್ಯ. ಹೌದು, ಇನ್ನೇನು ರಥಗಳು ಸಿದ್ಧವಾಗುತ್ತದೆ. ಅಷ್ಟರಲ್ಲಿ ನಮ್ಮ ಎಲ್ಲ ಸಿದ್ಧತೆಗಳನ್ನು ಮುಗಿಸಿಕೊಳ್ಳೋಣ. ಬಾ.
ಅವರಿಗೆ ಪ್ರಣಾಮಗಳು. ಸೀತಾರಾಮ ಲಕ್ಷ್ಮಣರನ್ನು 14 ವರ್ಷಗಳ ಕಾಲ ಈ ಅಯೋಧ್ಯೆಯಿಂದ ದೂರವಿರಿಸುವ ನಾರು ಮುಡಿಯಿತು. ಭರತನ ಕಿರೀಟಧಾರೆಯನ್ನು ನಿರ್ವಿಘ್ನಗೊಳಿಸುವ ಶುಭ ಲಾಂಛನವಿದು. ಮಾತೆ, ಅವರು ಈ ವಸ್ತ್ರವನ್ನು ಧರಿಸಿಯೇ ವನವಾಸಕ್ಕೆ ಹೋಗಬೇಕೆ? ಹೌದು, ಧರಿಸಲೇಬೇಕು. ಈ ತಾಪಸರ ಉಡುಗೆಯನ್ನು ಅವರು ಧರಿಸಿದಾಗ ಮಹಾರಾಜ ದಶರಥ, ಕೌಸಲ್ಯ, ಸುಮಿತ್ರೆಯರು ಸಂಕಟ ಪಟ್ಟಷ್ಟು ನಮ್ಮ ಮಹಾರಾಣಿ ಕೈಕೇಯಿ ಆನಂದ ಪಡುತ್ತಾಳೆ. ಅವರು ನಿರಾಕರಿಸಿದರೆ? ಯಾಕೆ ನಿರಾಕರಿಸುತ್ತಾರೆ? ಅವರು ಈ ಉಡುಗೆಗಳನ್ನು ತೊಡುವಂತೆ ಮಾಡುವುದು ಹೇಗೆಂದು ಮಹಾರಾಣಿಗೆ ಚೆನ್ನಾಗಿ ಗೊತ್ತು. ಅಬ್ಬಾ, ಈ ಮಂತರೆಯವರ ಮತ್ಸರಕ್ಕೆ ಸಾಟಿಯೇ ಇಲ್ಲ. ಅಯೋಧ್ಯೆಯಿಂದ ಬಂದ ಸಂದೇಶದ ಕಾರಣವೇನೆಂದು ಯಾರಾದರೂ ಊಹಿಸಿ ಹೇಳಬಲ್ಲಿರಾ? ಯಾರ ಊಹೆ ನಿಜವಾಗುತ್ತದೆಯೋ ಅವರಿಗೆ ಇನ್ನುಳಿದವರು ಪುರಸ್ಕಾರವನ್ನು ನೀಡಬಹುದು. ನಿನ್ನ ಊಹೆಯಿಂದಲೇ ಆರಂಭವಾಗಲಿ ಮಾಂಡವಿ. ನನ್ನ ಊಹೆ ಏನೆಂದರೆ ಅದು ಸೀತಾರಾಮರಿಗೆ ಸಂಬಂಧಿಸಿದ ಶುಭ ಸಮಾಚಾರವೇ ಆಗಿರಬಹುದು. ಹಾಗೆಂದರೆ ಸ್ವಲ್ಪ ಬಿಡಿಸಿ ಹೇಳುವೆಯಾ? ಅದು ಅದು ವಂಶೋದ್ಧಾರದ ವಿಷಯವೇ ಆಗಿರಬಹುದು. ಶ್ರುತಕೀರ್ತಿ, ನಿನ್ನ ಊಹೆ ಏನೆಂದು ಹೇಳಬಲ್ಲೆಯಾ? ನನಗನಿಸುತ್ತದೆ, ಭಾವನವರು ಯಾವುದಾದರೂ ದಿಗ್ವಿಜಯವನ್ನು ಸಾಧಿಸಿ ಅದರ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ಕರೆದಿರಬಹುದು. ನನ್ನ ಊಹೆ, ತಂದೆಯವರು ಯಾವುದೋ ಮಹಾ ಕಾರ್ಯಕ್ಕೆ ಸಿದ್ಧತೆ ನಡೆಸಿರಬಹುದು. ಮಕ್ಕಳೆಲ್ಲರೂ ಇರಬೇಕೆಂದು ಸಂದೇಶ ನೀಡಿರಬಹುದು. ನನ್ನ ಊಹೆ ಶ್ರೀ ರಾಮಚಂದ್ರನ ಸುತ್ತುತ್ತಿದೆ. ರಾಮಚಂದ್ರನು ನಮ್ಮನ್ನು ಎಷ್ಟು ನೆನಪು ಮಾಡಿಕೊಂಡನೋ ಏನೋ. ಮನಸ್ಸಿನ ಮೂಲೆಯಲ್ಲಿ ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕವಿರಬಹುದೆಂದು ಸಂದೇಹವಾಗುತ್ತಿದೆ. ಅದು ನಿಜವಾಗಿದ್ದರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೇನಿದೆ ಭರತ? ಹೌದು, ಅದೇ ನಿಜವಾದರೆ ಅದೇ ನಮ್ಮೆಲ್ಲರಿಗೂ ಅಮೂಲ್ಯವಾದ ಉಡುಗೊರೆ. ಅದು ನಿಜವಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ಶತ್ರುಘ್ನ, ನಡೆ, ರಥಗಳು ಸಿದ್ಧವಾಗಿವೆ ಎಂದು ನೋಡೋಣ. ನನಗಂತೂ ಅಯೋಧ್ಯೆಯನ್ನು ಯಾವಾಗ ಸೇರುತ್ತೇನೋ, ತಂದೆ ತಾಯಿಯಂದಿರನ್ನು, ರಾಮ ಲಕ್ಷ್ಮಣರನ್ನು ಯಾವಾಗ ನೋಡುತ್ತೇನೆ ಎಂದು ಆತುರವಾಗುತ್ತಿದೆ. ಇದನ್ನು ಸಹಿಸುವುದಾದರೂ ಹೇಗೆ? ಮಂತ್ರಿಗಳೇ, ಯಾರ ಮೇಲೆ ಈ ಅಸಮಾಧಾನ? ಮಹಾರಾಣಿ, ರಾಮನ ವನವಾಸದ ನೋವಿನಿಂದ ಕಂಗಾಲಾಗಿ ಮೂರ್ಛೆ ಹೋದ ನನ್ನನ್ನು ಬೇಡದವರಾರೋ ಶುಶ್ರೂಷೆ ಮಾಡಿದರೆ ನಾನು ಅದನ್ನು ಸಹಿಸುವುದಾದರೂ ಹೇಗೆ? ಬೇಡವಾದವರು ಯಾರು ಸುಮಂತ್ರ? ಕಿರಿಯ ರಾಣಿ ಕೈಕೇಯಿ ಮತ್ತು ಆ ವಿಕೃತ ರೂಪದ ಮಂತ್ರ. ಮಹಾಮಂತ್ರಿಗಳೇ, ಜ್ಞಾನಿಗಳಾದ ನೀವೇ ಹೀಗೆ ತಾಳ್ಮೆ ತಪ್ಪಿ ವರ್ತಿಸುವುದು ತರವೇ? ಎಲ್ಲರಂತೆ ನಾನು ಮನುಷ್ಯ ರಾಮಚಂದ್ರ. ನನಗೂ ಆಸೆ ಆಕಾಂಕ್ಷೆಗಳಿರುತ್ತವೆ. ನನಗೂ ದುಃಖವಾಗುತ್ತದೆ. ಮಹಾರಾಜರು ಹಾಲುಡಿದವರು ಹಾಲಾಹಲವನ್ನೇ ಕಕ್ಕುತ್ತಿರುವ ವಿಷಸರ್ಪವೊಂದು ಇಷ್ಟು ವರ್ಷ ಪೋಷಿಸಿದರು. ಅಂತಹವರ ಕೈಯಿಂದ ಉಪಚಾರ ಮಾಡಿಸಿಕೊಳ್ಳುವುದರ ಬದಲು ನಾನು ಸತ್ತೇ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ಮಹಾಮಂತ್ರಿ,
ಬಗೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ